ಒಂದು ತಿಪ್ಪೆಯಲ್ಲಿ ಅರಳಿದ ಹೂವನ್ನ ಬಿಟ್ಟು ನಾವು ತಿಪ್ಪೆಯನ್ನ ನೋಡುವುದು ಕೆಟ್ಟ ವೃತ್ತಿ. ಆದರೆ ಅದೇ ಮಲಿನ ತಿಪ್ಪೆಯಲ್ಲಿ ಅರಳಿದ ಹೂವನ್ನು ನೋಡಿ ಮನಸ್ಸನ್ನು ಸುಗಂಧಿತವೂ ಸುಂದರವೂ ಮಾಡುವುದು ನಮ್ಮದೇ ಒಳ್ಳೆಯ ವೃತ್ತಿ. ಮನಸ್ಸನ್ನ ಕಸದ ಬುಟ್ಟಿಯನ್ನ ಮಾಡುವುದು ಅಥವಾ ಹೂವಿನ ಬುಟ್ಟಿ ಮಾಡುವುದು ಎರಡು ನಮ್ಮ ಕೈಯಲ್ಲಿದೆ. ಹಾಗೆ ನಿಮ್ಮ ಮನಸ್ಸಿನ ವೃತ್ತಿಗಳನ್ನ ಸುಂದರಗೊಳಿಸಿ ಸುಮಧುರಗೊಳಿಸಿ ಜಗತ್ತಿನಲ್ಲಿ ನಾವು ಸ್ವರ್ಗವನ್ನೇ ಇಳಿಸಬಹುದು. ದೇವಲೋಕ ಮೃತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ, ಇದಕ್ಕೆ ನೀವೇ ಪ್ರಮಾಣ. ನಮ್ಮ ಮನಸ್ಸು ಸತ್ಯ ಸದಾಚಾರದ ಮಾರ್ಗದಲ್ಲಿ ನಡೆಯಲು ಸಹಕರಿಸಿದರೆ ಅದೇ ಸ್ವರ್ಗ. ಹಾಗಲ್ಲದೆ ನಮ್ಮ ಮನಸ್ಸು ಅಸತ್ಯ ಅನಾಚಾರ ಮಾರ್ಗದಲ್ಲಿ ನಡೆಯಲು ಪ್ರೋತ್ಸಾಹಿಸಿದರೆ ಅದೇ ನರಕ. ಈ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇವೆ. ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನ ನೋಡುವುದು ಮಾಡುವುದು ಹೇಳುವುದು ಕೇಳುವುದೇ ಚಿತ್ತವೃತ್ತಿ ನಿರೋಧ. ಆಕಸ್ಮಿಕವಾಗಿ ಬದುಕಿನಲ್ಲಿ ನಡೆಯುವಾಗ ಬಿದ್ದರೂ ಏಳುವ, ತಪ್ಪಿದರೂ ತಿದ್ದಿಕೊಳ್ಳುವ, ಸೋತರೂ ಗೆಲ್ಲುವ ಕನಸನ್ನ ನಾವು ಕಾಣಬೇಕು. ಅದೇ ಈ ಜೀವನ.